ಮಾಡೋದ್ ಬಿಟ್ಟು ಬೇರೆ ದಾರಿನೇ ಇಲ್ಲ. ಅವ್ನ್ ನನ್ ವಿಡಿಯೋಗಳನ್ನ ಹೊರಗಡೆ ಬಿಡಕ್ಕೂ ಮುಂಚೆ ನಾನು ಅವನ ಹತ್ರ ಮಾತಾಡ್ಬೇಕು. ಮೊದ್ಲು ಊರಿಗೆ ಹೋಗಿ ಅವ್ನ್ ಫೋನ್ ತಗೊಂಡು ಅವ್ನ್ ಎಲ್ ಸಿಗ್ತಾನೋ ಅಲ್ಲೇ ಹೋಗಿ ದಯವಿಟ್ಟು ನನಗೆ ತೊಂದರೆ ಕೊಡ್ಬೇಡ ಅಂತ ಅವ್ನ್ ಕಾಲಿಗೆ ಬಿದ್ದಾದ್ರೂ ಕೇಳ್ಕೊತೀನಿ. ಹೌದು, ಇದೇ ಸರಿ, ಹಾಗೆ ಮಾಡ್ತೀನಿ. ಜ್ಯೋತಿ, ಎಲ್ಲಿಗೆ ಹೋಗ್ತಿದ್ಯಮ್ಮ? ಮನೇಲಿದ್ದು ಬೋರ್ ಆಗ್ತಾ ಇದೆ, ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರ್ತೀನಿ. ಸರಿ, ನಾನು ಬರ್ತೀನಿ, ಬಾ ಹೋಗೋಣ. ಏನು ಬೇಕಾಗಿಲ್ಲ, ನಾನು ಒಬ್ಳೆ ಹೋಗ್ಬಿಟ್ಟು ಬರ್ತೀನಿ. ಅಲ್ಲಮ್ಮ ಜ್ಯೋತಿ, ಈ ಊರಲ್ಲಿ ನಿನಗೆ ಏನು ಗೊತ್ತಿದೆ ಅಂತ ಸುತ್ತಾಡೋಕೆ ಹೋಗ್ತಿದೀಯಾ? ನಾಳೆ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ನೋಡು, ನಾನು ನಿನ್ನ ಜೊತೆ ಬರ್ತೀನಿ, ಇಲ್ಲ ಅಂದ್ರೆ ನಿಮ್ಮ ಅಮ್ಮನ ಜೊತೆ ಕರ್ಕೊಂಡು ಹೋಗು. ಅಪ್ಪ, ಯಾಕೆ ಈ ಥರ ಟಾರ್ಚರ್ ಮಾಡ್ತಿದ್ಯಾ? ನಾನೇನು ಊರು ಸುತ್ತಾಡಕ್ ಹೋಗ್ತಾ ಇಲ್ಲ, ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಏನು ಊರ್ಗ? ಯಾಕೆ? ಅದು ನನಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀನಿ, ಹೋಗಿ ತಗೊಂಡ್ ಬರ್ತೀನಿ. ಅದೆಂತದೇ ಬೇಕಾಗಿರೋ ವಸ್ತುಗಳು? ಅದನ್ನ ಇಲ್ಲೇ ತಕೊಂಡ್ರೆ ಆಗಕ್ಕಿಲ್ವಾ? ಅದಕ್ಕೆ ಈ ಹೊತ್ತಲ್ಲಿ ಊರ್ಗ್ ಹೋಗ್ಬೇಕಾ? ಅಮ್ಮ, ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಅಷ್ಟೇ, ಸುಮ್ಮನೆ ತಲೆ ತಿನ್ಬೇಡ. ಜ್ಯೋತಿ ನೋಡಮ್ಮ, ನೀನೀಗ ಆ ಊರಿಗೆ ಹೋಗೋದು ಬೇಡ. ಅದೇ ಯಾಕೆ? ಯಾಕೆ ಅಂದ್ರೆ ದ್ರೋಣ ನಿನ್ನನ್ನು ಹುಡುಕ್ತಾ ಇದ್ದಾನೆ. ಅಣ್ಣ ನನ್ನ ಹುಡುಕ್ತಾ ಇದ್ದಾನ? ಯಾಕೆ? ಅದು ನಿನ್ನ ಮತ್ತು ಶಿವರಾಜನ ಒಂದ್ ಮಾಡೋದಕ್ಕೆ ಹುಡುಕ್ತಾ ಇದ್ದಾರಂತೆ. ಎರಡು ಮೂರು ಸಲ ಮನೆ ಹತ್ರ ಹೋಗಿದ್ರಂತೆ, ನಿನಗೆ ಫೋನ್ ಮಾಡಿದ್ರಂತೆ, ನೀ ತೆಗಿಲಿಲ್ವಂತೆ. ಹಾಗೆ ನನಗೂ ಮಾಡಿದ್ದಾರೆ, ನಾನು ತೆಗೆದಿಲ್ಲ. ಈಗ ಎಲ್ಲಿ ಹೋಗಿದ್ದಾಳೆ ಅಂತ ಹುಡುಕ್ತಾ ಇದ್ದಾರಂತೆ. ಈಗ ನೀನೇನಾದರೂ ಊರಿಗೆ ಹೋದ್ರೆ ನಿನ್ನ ಮತ್ತು ಶಿವರಾಜನ ಒಂದ್ ಮಾಡೋದಕ್ಕೆ ತಲೆ ತಿಂದ್ಬಿಡ್ತಾರೆ. ಅದಕ್ಕೆ ಅಮ್ಮ ನಾನು ಬೇಡ ಅಂತ ಹೇಳಿದ್ದು. ಇವಾಗ ಏನ್ ಮಾಡ್ಲಿ? ಇಂಥ ಕೆಲ್ಸ ಆಗೋಯ್ತಲ್ಲ, ಇತ್ತ ಹುಲಿ ಅತ್ತ ನರಿ ಅನ್ನೋಂಗ್ ಆಗೋಯ್ತು. ಇವಾಗ ನಾನು ಏನಪ್ಪ ಮಾಡ್ಲಿ? ಸದ್ಯ ಜ್ಯೋತಿಯಲ್ಲಿಗೆ ಹೋಗೋದನ್ನ ಇವತ್ತು ಹೇಗೋ ತಪ್ಪಿಸ್ದೆ. ನನ್ನ ಅನಿಸಿಕೆ ಪ್ರಕಾರ ಅವಳು ಮತ್ತೆ ಆ ಕಡೆ ಹೋಗೋ ಯೋಚನೆ ಸದ್ಯಕ್ಕೆ ಮಾಡಲ್ಲ. ಆ ಯೋಚನೆ ಬರಲೂಬಾರ್ದು. ಅವಳು ಏನಾದರೂ ಅಲ್ಲಿಗೆ ಹೋದರೆ ಇಲ್ಲದೆ ಇರೋ ಸಮಸ್ಯೆಗಳು ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ಅಮ್ಮ, ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾಯ್ತು, ನಾನೇನು ಹೊರಡ್ತೀನಿ. ಅಲ್ವಾ, ನೀ ಬಂದಾಗಿಂದ ಒಬ್ಬಕ್ಕೆ ಕೆಲಸ ಮಾಡಕತ್ತಿ, ನನಗೆ ಒಟ್ಟೆ ಕೆಲಸ ಮಾಡಕ್ ಬಿಟ್ಟಿಲ್ಲ ನೋಡಿ ನೀನು. ಅಮ್ಮ, ನಾನಿರುವಾಗ ನಿಮ್ಗೆ ಯಾಕೆ ಶ್ರಮ? ನೀವಿಷ್ಟು ವರ್ಷ ಶ್ರಮ ಪಟ್ಟಿದ್ದೆ ಸಾಕು. ಆದಷ್ಟು ಲಗುನ ನಿನಗೆ ಈ ಮನೆ ತುಂಬಿಸ್ಕೊಳಕ್ ವ್ಯವಸ್ಥೆ ಮಾಡ್ತೀನಿ. ಸರಿ ಅಮ್ಮ. ಅಮ್ಮ, ನಾನಿನ್ ಬರ್ತೀನಿ. ನಾನಿನ್ ಹೋಗ್ ಬರ್ತೀನಿ. ಓಹೋ, ಮೇಡಮ್ ಅವರು ನನ್ನ ಸಂಬಂಧ ಕೂಗಾಕತ್ತಾರ. ಇದಕ್ಕೆಲ್ಲ ಕರ್ಗಂಗಿಲ್ಲ ನಾನು. ದ್ರೋಣ, ಸಂಧ್ಯಾ ಮನೆಗೆ ಹೊಂಟಾಳ ಒಬ್ಬಕ್ಕೆ, ಆಕಿನ ಕರ್ಕೊಂಡೋಗಿ ಬಿಟ್ಟು ಬರ್ಬಾ. ಅವ್ವ, ನನಗೆ ಕೆಲಸ ಐತಿ, ಅವ್ರಿಗೆ ಹೋಗಿ ಬರಕ್ಕೆ ಹೇಳು. ಏಯ್, ಹಗಲು ಹೊತ್ನಾಗ ಕೆಲಸ ಐತಂದ್ರ ನಂಬೋದು, ರಾತ್ರಿ ಹೊತ್ತಾಗ ಏನು ಕೆಲಸ ಇರ್ತೈತಿ? ಬಾ, ಆಕೆ ಒಬ್ಬಕ್ಕೆ ಹೋಗೋದು ಬೇಡ, ಕರ್ಕೊಂಡೋಗಿ ಬಿಟ್ಟು ಬರ್ಬಾ. ಅಲ್ವಾ, ಒಬ್ಬರ ಬಂದವ್ರಿಗೆ ಒಬ್ರಿಗೆ ಹೋಗಕ್ಕೆ ಬರಂಗಿಲ್ಲನು? ಅವ್ರು ಹೋಗ್ಕಾರ ಬಿಡು, ಕೆಲಸ ಐತೆ ಅಂತ ಹೇಳಾಕತ್ತೀನಿ. ರಾತ್ರಿ ಹೊತ್ನಾಗ ಆಕೆ ಒಬ್ಬಕ್ಕೆ ಹೆಂಗೆ ಒಕ್ಕಳ? ಕರ್ಕೊಂಡೋಗಿ ಬಿಟ್ಟು ಬರ್ಬಾ. ಏಯ್, ನೀ ಏನು ಕೆಳಗೆ ಬರ್ತೀಯ? ನಾನ ಮೇಲೆ ಹತ್ತಿ ಬರ್ಲಾ? ನೀವಿಬ್ರು ಜಗಳ ಏನಾರು ಮಾಡಿರ ಮತ್ತ? ಏ ಇಲ್ಲಮ್ಮ, ಹಾಗೇನಿಲ್ಲ. ಪಾಪ ಅವ್ರಿಗೇನೋ ಸ್ವಲ್ಪ ಕೆಲ್ಸದ ಟೆನ್ಷನು, ಅದಕ್ಕೆ ಹಾಗಾಡ್ತಿದ್ದಾರೆ. ಬರ್ರಿ. ಏ, ಅದನ್ನ ಸ್ವಲ್ಪ ನಗನಗುತ್ತ ಹೇಳು. ಬರ್ರಿ. ಬರ್ತೀನಮ್ಮ. ಆತವ. ಯಾಡೋ ಈಡು ಜೋಡು ಚಲೋ ಕೂಡ್ಯಾವ ನೋಡ.
ಡಾಕ್ಟರ್, ಸಿಸ್ಟರ್, ಡಾಕ್ಟರ್. ಅಮ್ಮ, ಡಾಕ್ಟರ್, ನಮ್ಮ ಅಮ್ಮಂಗೆ ಪ್ರಜ್ಞೆ ಬಂತು. ನೋಡ್ತೀನಿ ರಮ್ಮ. ಹೇಗನ್ನಿಸ್ತಿದೆ ಈಗ? ಈಗ ಪರವಾಗಿಲ್ಲ, ಆರಾಮ್ ಅನ್ನಿಸ್ತಿದೆ. ಡಾಕ್ಟರ್, ಈಗ ನಮ್ಮ ಅಮ್ಮಂಗೆ ಏನು ತೊಂದರೆ ಇಲ್ಲ ತಾನೆ? ಸದ್ಯಕ್ಕೇನು ತೊಂದರೆ ಇಲ್ಲ, ಆದ್ರೆ ಅವರಿಗೆ ಗಾಬರಿ ಆಗುವಂತ ವಿಚಾರ ಯಾವುದು ಹೇಳ್ಬಿಡಿ. ನಾನು ಮೆಡಿಸಿನ್ ಬರ್ಕೊಡ್ತೀನಿ, ಅದನ್ನ ಸಿಸ್ಟರ್ ಕೊಡ್ತಾರೆ. ಇವ್ರಿಗೆ ಏನೇನ್ ಮೆಡಿಸಿನ್ ಬೇಕೋ ಎಲ್ಲ ಕೊಟ್ಬಿಡಿ. ಓಕೆ ಮೇಡಮ್. ನಾನು ನಾಳೆ ಬಂದು ನೋಡ್ತೀನಿ. ಓಕೆ ಡಾಕ್ಟರ್. ಶ್ರೀರಾಮ್ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಏನು ಗೊತ್ತಾಗ್ತಿಲ್ಲಮ್ಮ, ಆದ್ರೆ ದ್ರೋಣ ಅವರು ಅವನ್ನ ಆದಷ್ಟು ಬೇಗ ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ನೀನೇನು ಯೋಚನೆ ಮಾಡಬೇಡಮ್ಮ, ಅವ್ರು ಖಂಡಿತ ಕರ್ಕೊಂಡು ಬರ್ತಾರೆ. ಶಿವಣ್ಣ ಅವರು ತಾವೇ ಕೊಲೆ ಮಾಡಿದೀವಿ ಅಂತ ಒಪ್ಕೊಂಡಿರೋದ್ರಿಂದ ಅವರ ವಿಚಾರಣೆಗೆ ಕಾಲಾವಕಾಶ ಅವಶ್ಯಕತೆ ಇರೋದ್ರಿಂದ ಶಿವಣ್ಣನವರಿಗೆ ಯಾವುದೇ ರೀತಿಯ ಜಾಮೀನು ಮಂಜೂರು ಮಾಡಲಾಗುವುದಿಲ್ಲ. ನೀವು ಹೆಂಗ್ ಬಿಡಿಸ್ಕೋಬೇಕೋ ಹಂಗ್ ಬಿಡಿಸ್ಕೊಳ್ರಿ, ನಾವು ಹೆಂಗ ಹಿಡಿಬೇಕೋ ಹಂಗ ಹಿಡಿತೀವಿ.